Dear student, welcome to part 6 video of unit 1 of business statistics BBA course, University of Mysore. In this video we are going to discuss about graphical representation of data, that is by using histograms. Before starting this session, let us recap what we have discussed in a previous. In previous class, we have discussed about diagrammatic representation of data using ಬಾರ್ ಡಯಾಗ್ರಾಮ್. ಬಾರ್ ಡಯಾಗ್ರಾಮ್ನ ಮೂಲಕ ನಾವು ಹೇಗೆ ಡೇಟಾನ ರೆಪ್ರೆಸೆಂಟ್ ಮಾಡೋದು ಅಂತ ತಿಳ್ಕೊಂಡಿದ್ವಿ. ಅದರಲ್ಲೂ ಕೂಡ 4 ಥರವಾದ ಬಾರ್ ಡಯಾಗ್ರಾಮ್ಗಳಲ್ಲಿ ನಾವು ಡೇಟಾನ ರೆಪ್ರೆಸೆಂಟ್ ಮಾಡಿದ್ವಿ. ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಹಿಸ್ಟೋಗ್ರಾಮ್. ಹಿಸ್ಟೋಗ್ರಾಮ್ ಅಂತಂದರೆ ಇದು ಕೂಡ ಬಾರ್ ಚಾರ್ಟ್. ಇದರಲ್ಲೂ ಕೂಡ ಫ್ರೀಕ್ವೆನ್ಸಿನ ನಾವು ಬಾರ್ಗಳ ಮೂಲಕ ರೆಪ್ರೆಸೆಂಟ್ ಮಾಡ್ತೀವಿ. Like previously we have seen in a bar diagram, we have used a rectangle. In histogram also we use the series of rectangles. ಇದರಲ್ಲಿ ಚಾರ್ಟ್ನಲ್ಲಿ ಎಕ್ಸ್ ಆಕ್ಸಿಸಲ್ಲಿ ನಾವು ಕ್ಲಾಸ್ ಇಂಟರ್ವಲ್ಸ್ನ ಹಾಗೂ ವೈ ಆಕ್ಸಿಸಲ್ಲಿ ಫ್ರೀಕ್ವೆನ್ಸೀಸ್ನ ತೋರಿಸ್ತೀವಿ. As same as in the bar diagram, height of each rectangle represent a frequency. The main difference between the bar diagram and the histogram is this one. Bar diagram ಅಲ್ಲಿ ನಾವು ರೆಕ್ಟ್ಯಾಂಗಲ್ಗಳನ್ನ ಬರಿತಾ ಇದ್ವಿ ಎಕ್ಸ್ ಆಕ್ಸಿಸ್ ಮೇಲೆ. ಬಟ್ ಇಲ್ಲಿ ರೆಕ್ಟ್ಯಾಂಗಲ್ಗಳನ್ನ ಹೇಗೆ ಬರಿತೀವಿ ಅಂತಂದರೆ, ಒಂದು ರೆಕ್ಟ್ಯಾಂಗಲ್ಗೆ ಅಟ್ಯಾಚ್ಡ್ ಆಗಿ ನೆಕ್ಸ್ಟ್ ರೆಕ್ಟ್ಯಾಂಗಲ್ನ ಬರಿತೀವಿ. ಸೊ ದಟ್ ಕಂಟಿನ್ಯೂಸ್ ಪಿಕ್ಚರ್ನ ನಮಗೆ ಸಿಗತ್ತೆ. ಈ ಹಿಸ್ಟೋಗ್ರಾಮ್ನ ನಾವು ಸ್ಟೇರ್ ಕೇಸ್ ಆರ್ ಬ್ಲಾಕ್ ಡಯಾಗ್ರಾಮ್ ಅಂತ ಕೂಡ ಹೇಳ್ತೀವಿ. ನಿಮಗೆ ಒಂದು ಎಕ್ಸಾಂಪಲ್ ನೋಡಿದಾಗ ಹಿಸ್ಟೋಗ್ರಾಮ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಇನ್ನೂ ಒಂದು ವಿಚಾರ ಅಂತಂದರೆ, ಹಿಸ್ಟೋಗ್ರಾಮ್ನ ನಾವು ಓಪನ್ ಎಂಡೆಡ್ ಕ್ಲಾಸ್ಗಳಿಗೆ ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಈಗ ಒಂದು ಎಕ್ಸಾಂಪಲ್ ಮೂಲಕ ಹಿಸ್ಟೋಗ್ರಾಮ್ ಅಂದರೆ ಏನು, ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡೋಣ. ಇಲ್ಲಿ ಒಂದು ಡೇಟಾ ಸೆಟ್ನ ಕೊಟ್ಟಿದ್ದಾರೆ. ಇಲ್ಲಿ ಡೈಲಿ ವೇಜಸ್ಸು 0 to 50, 50 to 100, 100 to 150, 150 to 200, ಹಾಗೆಯೇ ಅಪ್ ಟು 300 to 350 ನಮಗೆ ಡೈಲಿ ವೇಜಸ್ನ ಕೊಟ್ಟಿದ್ದಾರೆ, ಕ್ಲಾಸ್ ಇಂಟರ್ವಲ್ಸು. ಅದಕ್ಕೆ ಅಟ್ಯಾಚ್ಡ್ ಆಗಿ ನಂಬರ್ ಆಫ್ ವರ್ಕರ್ಸ್, ದಟ್ ಮೀನ್ಸ್ ಫ್ರೀಕ್ವೆನ್ಸಿನೂ ಕೂಡ ಕೊಟ್ಟಿದ್ದಾರೆ. ಈ ಡೇಟಾನ ನಾವು ಹಿಸ್ಟೋಗ್ರಾಮಲ್ಲಿ ರೆಪ್ರೆಸೆಂಟ್ ಮಾಡಿದರೆ ನಮಗೆ ಹೇಗೆ ಡೇಟಾ ಕಾಣುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡೋಣ. ಸೊ ದಿಸ್ ಈಸ್ ಅ ಹಿಸ್ಟೋಗ್ರಾಮ್. ಈಗ ನಾನು ಬಾರ್ ಚಾರ್ಟ್ ಹಾಕಿದ್ರಲ್ಲ, ಇದನ್ನೇ ನಾವು ಹಿಸ್ಟೋಗ್ರಾಮ್ ಅಂತ ಹೇಳ್ತೀವಿ. ಇಲ್ಲಿ ಎಕ್ಸ್ ಆಕ್ಸಿಸಲ್ಲಿ ನಾವು ಕ್ಲಾಸ್ ಇಂಟರ್ವಲ್ಸ್ನ ಎಂಟ್ರಿ ಮಾಡ್ತಾ ಹೋಗ್ತೀವಿ. ದಟ್ ಈಸ್ here it is 0 to 50, like that 50 to 100, 100 to 150, 150 to 200. ಹೀಗೆ ಕಂಟಿನ್ಯೂಸ್ ಆಗಿ ಕ್ಲಾಸ್ ಇಂಟರ್ವಲ್ಸ್ನ ನಾವು ಇಲ್ಲಿ ಬರೀತಾ ಹೋಗ್ತೀವಿ. ಇಲ್ಲಿ ಫ್ರೀಕ್ವೆನ್ಸೀಸ್ನ ರೆಕ್ಟ್ಯಾಂಗ್ಯುಲರ್ ಬಾಕ್ಸಲ್ಲಿ ಬರೆದಿದ್ದೀವಿ. ಫಸ್ಟ್ ಫ್ರೀಕ್ವೆನ್ಸಿ 0 to 50ನ 77 ನಂಬರ್ ಆಫ್ ವರ್ಕರ್ಸ್ ಇದ್ದಾರೆ, ಅದನ್ನು ಫ್ರೀಕ್ವೆನ್ಸಿನ ನಾವು ಫಸ್ಟು ರೆಕ್ಟ್ಯಾಂಗಲ್ ಬಾಕ್ಸಲ್ಲಿ ಬರೆದಿದ್ದೀವಿ. ಹಾಗೆ ನೆಕ್ಸ್ಟ್ ಫ್ರೀಕ್ವೆನ್ಸಿ ದಟ್ ಈಸ್ 50 to 100 13 ನಂಬರ್ ಆಫ್ ವರ್ಕರ್ಸ್ ಇದ್ದಾರೆ. ಅದನ್ನು ವಿತೌಟ್ ಪ್ರೊವೈಡಿಂಗ್ ಎನಿ ಗ್ಯಾಪ್ ಈ ಫಸ್ಟ್ ರೆಕ್ಟ್ಯಾಂಗಲ್ಗೆ ಅಟ್ಯಾಚ್ಡ್ ಆಗಿಯೇ ನಾವು ಸೆಕೆಂಡ್ ರೆಕ್ಟ್ಯಾಂಗಲ್ನ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಹಾಗೆಯೇ ಥರ್ಡ್ ರೆಕ್ಟ್ಯಾಂಗಲ್, ಫೋರ್ತ್ ರೆಕ್ಟ್ಯಾಂಗಲ್, ಫಿಫ್ತ್, ಸಿಕ್ಸ್, ಸೆವೆಂತ್, ಲೈಕ್ ದಿಸ್ ವಿ ಬಿಲ್ಡ್ ಎ ಬ್ಲಾಕ್ಸ್ and it looks like a staircase. ಅದಕ್ಕೆ ಇದನ್ನು ನಾವು ಸ್ಟೇರ್ಕೇಸ್ ಡಯಾಗ್ರಾಮ್ ಅಂತ ಕೂಡ ಕರಿತೀವಿ. ನಾವು ಇನ್ನು ನೆಕ್ಸ್ಟ್ ಒಂದು ಎಕ್ಸಾಂಪಲ್ನ ನೋಡೋಣ. ಎಕ್ಸಾಂಪಲ್ ನೋಡಿ, ಫಾರ್ ದ ಫಾಲೋಯಿಂಗ್ ಡೇಟಾ ಡ್ರಾ ಎ ಹಿಸ್ಟೋಗ್ರಾಮ್.
ಇಲ್ಲಿ ನೋಡಿ ಡೇಟಾ ಕೊಟ್ಟಿದ್ದಾರೆ ಮಾರ್ಕ್ಸ್ 22, 21 to 30, number of students 6, 31 to 40, 15, 41 to 50, 22, 51 to 60, 31, 61 to 70, 17, 71 to 80, 9. ಇದಕ್ಕೆ ನಾವು ಹಿಸ್ಟೋಗ್ರಾಮ್ನ ಬರೆಯೋಣ. ಬಟ್ ಹಿಸ್ಟೋಗ್ರಾಮ್ ಬರೆಯೋದಕ್ಕಿಂತ ಮುಂಚೆ ಇಲ್ಲಿ ನೋಡಿ, ಇದು ಕಂಟಿನ್ಯೂಸ್ ಡೇಟಾ ಇಲ್ಲ. 30 and 31, 40 and 41 in between ಮಿಸ್ ಆಗಿದೆ. in between there is a gap. ಸೊ ಹೀಗಿರುವಾಗ ನಾವು ಫಸ್ಟ್ ಏನು ಮಾಡಬೇಕು ಅಂದರೆ, ಇದು ಕಂಟಿನ್ಯೂಸ್ ಡಿಸ್ಟ್ರಿಬ್ಯೂಷನ್ ಅಲ್ಲ. ನಾವೇನು ಮಾಡಬೇಕು, ಇದನ್ನು ಕಂಟಿನ್ಯೂಸ್ ಡಿಸ್ಟ್ರಿಬ್ಯೂಷನ್ ಆಗಿ ಫಸ್ಟ್ ಅದನ್ನು ಕನ್ವರ್ಟ್ ಮಾಡ್ತೀವಿ. ಇದನ್ನು ಕಂಟಿನ್ಯೂಸ್ ಡಿಸ್ಟ್ರಿಬ್ಯೂಷನ್ ಆಗಿ ಹೇಗೆ ಕನ್ವರ್ಟ್ ಮಾಡೋದು ಅಂದರೆ, ಅಪ್ಪರ್ ಲಿಮಿಟ್ ಹಾಗೂ ಲೋಯರ್ ಲಿಮಿಟ್ ಇದೆ. ಇದನ್ನು ಕಂಟಿನ್ಯೂಸ್ ಕ್ಲಾಸ್ ಮಾಡಬೇಕು ಅಂತಂದರೆ ನಾವು ಲೋಯರ್ ಲಿಮಿಟ್ಟಿಂದ 0.5ನ ಲೆಸ್ ಮಾಡಬೇಕು ಮತ್ತು ಅಪ್ಪರ್ ಲಿಮಿಟ್ಗೆ 0.5ನ ಆ್ಯಡ್ ಮಾಡಬೇಕು. ಒನ್ಸ್ ಅಗೇನ್, ಲೋಯರ್ ಲಿಮಿಟ್ಟಿಂದ 0.5ನ ಲೆಸ್ ಮಾಡಬೇಕು, ಅಪ್ಪರ್ ಲಿಮಿಟ್ಗೆ 0.5ನ ಆ್ಯಡ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ನಮಗೆ ಕಂಟಿನ್ಯೂಸ್ ಸೀರೀಸ್ ಸಿಗುತ್ತೆ. ಹಾಗೆ ಮಾಡಿದ ನಂತರ ಕಂಟಿನ್ಯೂಸ್ ಸೀರೀಸ್ ವಿಲ್ ಲುಕ್ ಲೈಕ್ ದಿಸ್. ದಟ್ ಈಸ್ ಮಾರ್ಕ್ಸ್ 20.5 to 30.5, 30.5 to 40.5, 40.5 to 50.5. ಹಾಗೆ this will continue. Now we converted the inclusive class into exclusive continuous class. Now we can construct a histogram with this continuous class along with the frequencies. If we put the histogram for this, it looks like this. 20.5 to 30.5, number of frequencies is 6. 30.5 to 40.5, 15, 40.5 to 50.5, 22, 50.5 to 60.5, 31, 60.5 to 70.5, 17, 70.5 to 80.5, 9. So this is how this histogram will look like. With this we have come to the end of this session. So what we have learned in this session is what is histogram ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಹಿಸ್ಟೋಗ್ರಾಮ್ is a graphical representation of data in a continuous series of rectangular boxes. In the next class ಅಲ್ಲಿ ನಾವು ಪೈ ಡಯಾಗ್ರಾಮ್ ಬಗ್ಗೆ ನಾವು ತಿಳ್ಕೊಳ್ಳೋಣ. Thank you very much.